ಆತ್ಮೀಯ ಎಲ್ಲ ಸ್ಪರ್ಧಾತ್ಮಕ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಈಗ ನಾನು ಕನ್ನಡದೊಂದಿಗೆ ಇಂಗ್ಲಿಷ್ ಕಲಿಯಿರಿ ಸಂಚಿಕೆ 4 ಬಿಡುಗಡೆ ಮಾಡ್ತಾ ಇದ್ದೀನಿ. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಕಾಲ್ಫಾರ್ಮ್ಗಳು ಆಗ್ತಾ ಇವೆ. ನಿಮಗೆ ಸಾಮಾನ್ಯ ಇಂಗ್ಲಿಷ್ ಬರೀಲಿಕ್ಕೆ ಇದು ಖಂಡಿತ ನಿಮಗೆ ಸಹಾಯಕ ಆಗುತ್ತೆ ಅನ್ನುವಂಥ ಆಶಾಭಾವನೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಒಂದು 2 ನಿಮಿಷ, ಒಂದು 4 ಶಬ್ದ ನಿಮ್ಮ ಅದೃಷ್ಟವನ್ನು ಬದಲಾಯಿಸಬಹುದು. ಆಸಕ್ತಿಯಿಂದ, ಏಕಾಗ್ರತೆಯಿಂದ ಆಲಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿರಿ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗ ಶಬ್ದಗಳನ್ನು ನೋಡೋಣ. ಅಂಗದ ನಾಮಪದ ತೋಳು ಬಳೆ, ತೋಳು ಬಂದಿ, ವಂಕಿ, ವಾಲಿಯ ಮಗನ ಹೆಸರು. ಅಂದರೆ ಈ ಅಂಗದ ಅಂತಕ್ಕಂಥ ವ್ಯಕ್ತಿ ವಾಲಿಯ ಮಗನಾಗಿರ್ತಾನೆ. ಈತ ಶ್ರೀರಾಮಚಂದ್ರನ ರಾಯಭಾರಿಯಾಗಿ ಲಂಕಾಪಟ್ಟಣದ ರಾವಣನಲ್ಲಿಗೆ ಹೋಗಿರ್ತಾನೆ. ಇಂಗ್ಲೀಷ್ನಲ್ಲಿ ನೌನ್ ಎ ಬ್ರಾಸ್ಲೆಟ್ worn on the upper arm, son of ವಾಲಿ. ಅಂಗನೆ ಇದೊಂದು ನಾಮಪದ. ಸುಂದರ ಅಂಗವುಳ್ಳ ಮಹಿಳೆ, ಹೆಂಗಸು. ಉತ್ತರ ದಿಕ್ಕಿನ ದಿಗ್ಗಜವಾದ ಸಾರ್ವಭೌಮನ ಹೆಣ್ಣಾನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ನೌನ್ ಲವ್ಲಿ ಮ್ಯಾನರ್, ಫೀಮೇಲ್, ಎ ವುಮನ್, ಎಲಿಫೆಂಟ್ ಆಫ್ ಎ ನಾರ್ತ್ ಡೈರೆಕ್ಷನ್ ಎಂದು ಹೇಳುತ್ತಾರೆ. ಅಂಗ ಪರೀಕ್ಷೆ ನಾಮಪದ ದೇಹ ಪರೀಕ್ಷೆ, ಅಂಗಶೋಧನ ವಿದ್ಯೆ. ನೋಡಿ, ಇದನ್ನು ಇಂಗ್ಲೀಷ್ನಲ್ಲಿ ನಾವು ಇದನ್ನು ಅನಾಟಮಿ ಎಂದು ಹೇಳಿ ಕರೆಯುತ್ತಾರೆ. ವಿಶೇಷವಾಗಿ ಗಮನಿಸಬೇಕು, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಲ್ಲಿ ಅನಾಟಮಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂದಾಗ ನಾವು ಅಂಗಶೋಧನ ವಿದ್ಯೆ ಅಥವಾ ಅಂಗ ಪರೀಕ್ಷೆ ಅಥವಾ ದೇಹ ಪರೀಕ್ಷೆಗೆ ಸಂಬಂಧಪಟ್ಟಿದೆ ಎಂದು ಹೇಳಿ ಉತ್ತರಿಸಿದರೆ ಖಂಡಿತ 1 ಅಂಕ ಸಿಗಬಹುದು. ಯಾಕಂದರೆ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇದನ್ನು ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆಗಳೇ ಇರ್ತವೆ. ಅಂಗರ ಇದೊಂದು ನಾಮಪದ. ಕೆಂಡ, ಇದ್ದಲಿ, ಇದ್ದಲು ಇದು ಒಂದು ನೌನ್ ಆಗಿದೆ. ಚಾರ್ಕೋಲ್, ಬ್ಲ್ಯಾಕ್ ರಿಸೈಡ್ ಆಫ್ ವುಡ್ ಎಂದು ಹೇಳಿ ಕರೆಯುತ್ತಾರೆ. ಅಂಗರಕ್ಷಕ ಇದೊಂದು ನಾಮಪದ. ಬೆಂಗಾವಲು, ಮೈಗಾವಲು, ಅಂಗರಕ್ಷಕ ಅಂತ ಹೇಳಿ ಕರೀತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ಇದು ಕೂಡ ನೌನ್ ಆಗಿದೆ. ಬಾಡಿಗಾರ್ಡ್, ಆ್ಯನ್ ಎಸ್ಕಾರ್ಟ್, ರೆಟಿನ್ಯೂ ಎಂದು ಹೇಳುತ್ತಾರೆ. ಅಂಗಾಲಾಚು ಇದೊಂದು ಕ್ರಿಯಾಪದ. ಬೇಡಿಕೊಳ್ಳು, ದೈನ್ಯವನ್ನು ತೋರು ಇದೊಂದು ವರ್ಬ್ ಕೂಡ. ಟು ರಿಕ್ವೆಸ್ಟ್, ಟು ಅಪೀಲ್. ಈ ರೀತಿಯಾಗಿ ಕನ್ನಡದಿಂದ ಇಂಗ್ಲೀಷನ್ನು ನಾವು ಅರ್ಥವನ್ನು ನೋಡಬಹುದು. ಸೊ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಈ ವಿಡಿಯೋಗಳನ್ನು ನೋಡಿ ಸಮಯ ಇದ್ದಾಗ ಮಾತ್ರ 1 ನಿಮಿಷ 2 ನಿಮಿಷ ಮಾತ್ರ ನೋಡಿ, ಹೆಚ್ಚಿಗೆ ನೋಡುವ ಅವಶ್ಯಕತೆ ಇಲ್ಲ. ಕೇಳಿದ್ದು ನೋಡಿದ್ದು ನೆನಪಿನಲ್ಲಿ ಉಳಿಯುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ವಿಡಿಯೋವನ್ನು ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಇದರಿಂದ ಉಪಯೋಗ ಆಗಲಿ ಅನ್ನುವಂಥ ಆಶಾಭಾವದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.